ಹಾಯ್ ಎವ್ರಿವನ್, ಯು ಆರ್ ವೆಲ್ಕಮ್ ಟು ಸಕ್ಸಸ್ ಟ್ರ್ಯಾಕ್. SSLC ಮತ್ತು PUC ಮಾರ್ಕ್ಸ್ ಕಾರ್ಡ್ನ ಹೊಸ ನಿಯಮ. ಡಿಜಿಲಾಕರ್, ಯುಡೈಸ್ ಕೋಡ್ ಮತ್ತು ಅಪಾರ್ ಐಡಿ ಕಡ್ಡಾಯ. 2026-27ರಿಂದ SSLC PUC ಅಂಕಪಟ್ಟಿಗಳಲ್ಲಿ ದೊಡ್ಡ ಬದಲಾವಣೆ. ಸರ್ಕಾರ ಹೊರಡಿಸಿದ ಹೊಸ ಆದೇಶ ಇಲ್ಲಿದೆ. 2026-27ನೇ ಶೈಕ್ಷಣಿಕ ಸಾಲಿನಿಂದ SSLC ಮತ್ತು ದ್ವಿತೀಯ PUC ಅಂಕಪಟ್ಟಿಗಳಲ್ಲಿ ಸರ್ಕಾರ ಬಹುಮುಖ್ಯ ಬದಲಾವಣೆ ತಂದಿದೆ. ಇನ್ನು ಮುಂದೆ ನಿಮ್ಮ ಅಂಕಪಟ್ಟಿಯಲ್ಲಿ ಶಾಲೆ ಕಾಲೇಜಿನ ಯುಡೈಸ್ ಕೋಡ್ ಕಡ್ಡಾಯ. ಭೌತಿಕ ಅಂಕಪಟ್ಟಿಗಳ ಬದಲಾಗಿ ಡಿಜಿಲಾಕರ್ ಮೂಲಕ ಅಧಿಕೃತ ಪ್ರಮಾಣ ಪತ್ರ ಸಿಗಲಿದೆ. 26-27ನೇ ಶೈಕ್ಷಣಿಕ ಸಾಲಿನಿಂದ ಜಾರಿಗೆ ಬರುವಂತೆ SSLC ಹಾಗೂ ದ್ವಿತೀಯ PUC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ವಿದ್ಯಾರ್ಥಿಗಳ ಅಂಕಪಟ್ಟಿಗಳನ್ನು ನ್ಯಾಷನಲ್ ಅಕಾಡೆಮಿಕ್ ಡಿಸ್ಪೋಸಿಟರಿ NAD ಡಿಜಿಲಾಕರ್ನಲ್ಲಿ ನೀಡಲಾಗುತ್ತದೆ. ಅಂಕಪಟ್ಟಿಗಳಲ್ಲಿ ಅಪಾರ್ ಐಡಿ, ವಿದ್ಯಾರ್ಥಿಯ ಫೋಟೋ ಮತ್ತು ಶಾಲಾ ಕಾಲೇಜಿನ ಯುಡೈಸ್ ಕೋಡ್ ಅನ್ನು ಕಡ್ಡಾಯವಾಗಿ ನಮೂದಿಸಲಾಗುತ್ತದೆ. ಈ ಡಿಜಿಟಲ್ ಅಂಕಪಟ್ಟಿಗಳನ್ನು ರಾಜ್ಯದ ಒಳಗೆ ಮತ್ತು ಹೊರಗೆ ಉನ್ನತ ವ್ಯಾಸಂಗ ಹಾಗೂ ಉದ್ಯೋಗ ನೇಮಕಾತಿಗೆ ಅಧಿಕೃತ ಎಂದು ಪರಿಗಣಿಸಲಾಗುತ್ತದೆ. ನಕಲಿ ತಡೆಗಟ್ಟುವಿಕೆ. ಯುಡೈಸ್ ಕೋಡ್ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಗಳಿಗೆ ಮಾತ್ರ ಸಿಗುವುದರಿಂದ ಅಂಕಪಟ್ಟಿಗಳ ಸಾರ್ವಜನಿಕ ಪರಿಶೀಲನೆ ಮತ್ತು ಪಾರದರ್ಶಕತೆ ಸುಲಭವಾಗುತ್ತದೆ. ಇದರಿಂದ ಸೌಲಭ್ಯಗಳು ಸಿಗಲು ಸಹಾಯವಾಗುತ್ತದೆ. PM ವಿದ್ಯಾಲಕ್ಷ್ಮಿ ಪೋರ್ಟಲ್ ಮೂಲಕ ಶೈಕ್ಷಣಿಕ ಸಾಲ, ಎಜುಕೇಶನ್ ಲೋನ್, ಸ್ಕಾಲರ್ಶಿಪ್ಗಳು ಹಾಗೂ ನೇರ ಹಣ ವರ್ಗಾವಣೆ DBT ಪಡೆಯಲು ಇದು ನೆರವಾಗುತ್ತದೆ. ಖಾಸಗಿ ಮಾಹಿತಿ ಸುಪರ್ದಿಯಲ್ಲಿ. ಯುಡೈಸ್ ಕೋಡ್ ಹಾಕುವುದರಿಂದ ಯಾವುದೇ ಹೆಚ್ಚುವರಿ ಖಾಸಗಿ ವೈಯಕ್ತಿಕ ಮಾಹಿತಿ ಬಹಿರಂಗವಾಗುವುದಿಲ್ಲ. ಕಾಲೇಜುಗಳ ಗೊಂದಲಕ್ಕೆ ಪರಿಹಾರ ಹೇಗೆ ನೋಡೋಣ ಅಂದರೆ, ಕೆಲ ಹೈಯರ್ ಸೆಕೆಂಡರಿ ಶಾಲೆಗಳು ಕಾಲೇಜು ಎಂದು ಹೆಸರು ಇಟ್ಟುಕೊಂಡಾಗ ಡೇಟಾಬೇಸ್ನಲ್ಲಿ ಪತ್ತೆಯಾಗದೆ ತೊಂದರೆಯಾಗುತ್ತಿತ್ತು. ಈ ಯುಡೈಸ್ ಕೋಡ್ನಿಂದ ಆ ಸಮಸ್ಯೆ ಬಗೆಹರಿಯುತ್ತದೆ. ಶಾಲೆ ಮತ್ತು ಕಾಲೇಜುಗಳು ತಮ್ಮ ಯುಡೈಸ್ ಮಾಹಿತಿ ಸರಿಯಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು. ವಿದ್ಯಾರ್ಥಿಗಳು ತಮ್ಮ ಅಪಾರ್ ಐಡಿಯನ್ನು ಸರಿಯಾಗಿ ಜನರೇಟ್ ಮಾಡಿಕೊಂಡು ಆಧಾರ್ ವಿವರಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಡಿಜಿಲಾಕರ್ ಅಕೌಂಟ್ ತೆರೆದು ಸಿದ್ಧವಾಗಿಟ್ಟುಕೊಳ್ಳುವುದು ಸೂಕ್ತ. ಈ ಹೊಸ ಬದಲಾವಣೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಮತ್ತು ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಸೌಲಭ್ಯ ಒದಗಿಸಲು ಅತ್ಯಂತ ಸಹಾಯಕಾರಿ. ಈ ಮುಖ್ಯ ಮಾಹಿತಿಯನ್ನು SSLC ಮತ್ತು PUC ವ್ಯಾಸಂಗ ಮಾಡುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಪೋಷಕರೊಂದಿಗೆ ತಕ್ಷಣ ಶೇರ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಧನ್ಯವಾದಗಳು.